ಸರ್, ಮೊದಲಿಗೆ ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಹೇಳಿ ಸರ್. ಸರಿ. ಓಂ ಸಿದ್ಧ ಮುನೇಶ್ವರಾಯ ನಮಃ. ನಮ್ಮ ದೇವಸ್ಥಾನದ ಇತಿಹಾಸ ಹೇಳಬೇಕಾದ್ರೆ ಇದು ನಮ್ಮ ತಾತ ಮುತ್ತಾತನ ಕಾಲದಿಂದ ಸುಮಾರು 150 ವರ್ಷಗಳ ಇತಿಹಾಸವಿದೆ. ಆಗಿಂದ ನಮ್ಮ ತಾತ ಮುತ್ತಾತಂದರು ಇಲ್ಲಿ ಕಾಯಮಾಗಿ ಶ್ರೀ ಸಿದ್ದಮುನೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದೆವು, ಮಾಡುತ್ತಿದ್ದೆವು. ಆದರೆ ಅದು ಚಿಕ್ಕದಾಗಿ ನಮ್ಮ ಇವಾಗ ಇರುವ ನಮ್ಮ ಹಲಸಿನ ಮರ ಅದುವೇ ಸಾಕ್ಷಿ. ಅದು 200 ವರ್ಷದ ಇತಿಹಾಸವಿದೆ. ಹಲಸಿನ ಮರದ ಬುಡದಲ್ಲಿ ಇದ್ದ ಈ ಸಿದ್ದಮುನೇಶ್ವರ 84ರಲ್ಲಿ 13-16 ಚಿಕ್ಕ ಗುಡಿಯಾಗಿ ಕಟ್ಟಿದ್ದು. ಇದು ನಮ್ಮ ತಾತನ ಆಸ್ತಿ ಆಗಿರೋದ್ರಿಂದ ಈ ಆಸ್ತಿಯನ್ನ ನಮ್ಮ ಚಿಕ್ಕಪ್ಪನಿಗೆ ನಾವು ಪರಭಾರೆ ಮಾಡಿ ಕೊಟ್ವಿ. ನಮ್ಮ ಚಿಕ್ಕಪ್ಪನವರು ಬೇರೆಯವರಿಗೆ ಪರಭಾರೆ ಮಾಡುವಾಗ ನಾವು ನಮ್ಮ ಚಿಕ್ಕಪ್ಪನಿಗೆ ಕೊಡುವಾಗ ನಮ್ಮ ದೇವಸ್ಥಾನದ ಜಾಗ ಸುತ್ತು ಹಲಸಿನ ಮರದ ಜಾಗ ಮತ್ತು ರಸ್ತೆಗೆ ಹಸ್ತಡಿ ರಸ್ತೆ ಉತ್ತರಕ್ಕೆ, ಆಮೇಲೆ 30-40 ಪೂರ್ವಕ್ಕೆ ಜಾಗ, 60 ಅಡಿ ಸರ್ಕಲ್ಲು ಹಲಸಿನ ಮರಕ್ಕೆ, ಇಷ್ಟು ಉಳಿಸಿಕೊಂಡು ನಮ್ಮ ಚಿಕ್ಕಪ್ಪನವರಿಗೆ ನಮ್ಮ ತಂದೆಯವರು ಪರಭಾರೆ ಮಾಡಿದ್ದು. ಆದರೆ ಅವರಿಗೆ ಸ್ವಲ್ಪ ಅವರು ಬೇರೆಯವರಿಗೆ ಪರಭಾರೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಅವರಿಗೆ ವ್ಯವಹಾರ ಆಗದೆ ಕೋರ್ಟಿನಲ್ಲಿ ಕಾನೂನಿನ ರೀತಿಯಲ್ಲಿ ಹೋಗೋದಿಕ್ಕೆ ಅವರಿಗೆ ಕೇಸ್ ಆಯಿತು. ಆದರೆ ಅದರಲ್ಲಿ ಅವರಿಗೆ ನ್ಯಾಯ ಸಿಗದೆ 40 ವರ್ಷದಿಂದ ಕೇಸು ನಡೆದುಕೊಂಡು ಬಂದು ಅವರು ಕೋರ್ಟಲ್ಲಿ ಆರ್ಡರ್ ಮಾಡಿಸ್ಕೊಂಡು ನಮ್ಮ ಈ ದೇವಸ್ಥಾನಕ್ಕೆ ಬಿಟ್ಟು ಮಾರಿದ್ದ ಜಾಗವನ್ನ, ನಮ್ಮ ಚಿಕ್ಕಪ್ಪನವರಿಗೆ ಬಿಟ್ಟು ಮಾರಿದ್ದ ಜಾಗವನ್ನ ದೇವಸ್ಥಾನದಿಂದ ರಸ್ತೆಗೆ ಹಲಸಿನ ಮರದ ಸುತ್ತ ಇದ್ದ ಜಾಗವನ್ನ ಸೇರಿಸಿ ಅವರು ಖಾತಾ ಮಾಡಿಕೊಂಡು ಇವಾಗ ನಮಗೆ ತೊಂದರೆ ಕೊಡುತ್ತಿದ್ದಾರೆ. ತೊಂದರೆ ಅಂದರೆ ಒಂದು ರೀತಿ ಅಲ್ಲ, ಬಹಳ ರೀತಿಯಾಗಿ ತೊಂದರೆ ಕೊಡ್ತಾ ಇದ್ದಾರೆ. ಅದನ್ನ ಸೇರಿಸಿ ಅವರು ಖಾತಾ ಮಾಡಿಕೊಂಡು ನಮಗೆ ತೊಂದರೆ ಕೊಡ್ತಿದ್ದಾರೆ. ಮೊನ್ನೆ ನಮಗೆ 17ನೇ ತಾರೀಕು ಏಕಾಏಕಿ ನಮ್ಮ ಇದು ದೇವಸ್ಥಾನಕ್ಕಿದ್ದ ಶೌಚಾಲಯವನ್ನು ಧ್ವಂಸ ಮಾಡಿ ಮುಂದೆ ಗೇಟುಗಳನ್ನಿಟ್ಟು ಹೋಮ್ ಕ್ವಾರಂಟೈನ್ ಅಂದರೆ ಹೋಮ್ ಅರೆಸ್ಟ್ ಮಾಡಿ, ಕರೆಂಟ್ ಕಟ್ ಮಾಡಿ, ಎಲೆಕ್ಟ್ರಿಸಿಟಿ ವಾಟರ್ ಕಟ್ ಮಾಡಿ, ಅವರಿಗೆ ಬೇಕಾದ ಬೇಸಿಕ್ ನೀಡ್ಸ್ ಕೊಡದಂಗೆ ಒಳಗಡೆ ನನ್ನ ತಂಗಿ 65 ವರ್ಷ, ನಮ್ಮ ಅತ್ತೆ 80 ವರ್ಷ ವಯಸ್ಸಾದವ್ರನ್ನ ಒಳಗಡೆ ಹಾಕಿ ಭಾಳ ಅರೆಸ್ಟ್ ಮಾಡಿ ಭಾಳ ತೊಂದರೆ ಕೊಟ್ಟಿದ್ದಾರೆ. ಹರಾಸ್ಮೆಂಟ್ ಅಂದ್ರೆ ಸಿಕ್ಕಾಪಟ್ಟೆ. ಆಮೇಲೆ 4 ಜನ ಬೌನ್ಸರ್ಗಳನ್ನ ಇಟ್ಟು ರೌಡಿಗಳನ್ನ 5 ಜನ ಹೆಣ್ಮಕ್ಳನ್ನ ಬಿಟ್ಟು ಇವ್ರನ್ನ ಹೆಂಗಾದ್ರೂ ಮಾಡಿ ಹೊರಗಡೆ ಹಾಕಿ ಇದನ್ನ ನಾವು ಲಾಕ್ ಮಾಡಿ ಅಂದ್ರೆ ಬೀಗ ಹಾಕೊಂಡು ನಮ್ಮ ಸ್ವಾಧೀನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಭಾಳ ನಮಗೆ ಕುತಂತ್ರ ಮಾಡಿ ಭಾಳ ತೊಂದರೆ ಕೊಟ್ಟಿದ್ದಾರೆ. ಆದ್ರಿಂದ ನಾವು ನ್ಯಾಯಾಲಯಕ್ಕೆ ಹೋಗಿ ನಾವು ಭಾಳ ಹೋರಾಟ ಮಾಡಿ ನಮ್ಮ ದಾಖಲೆಗಳನ್ನ, ಪಕ್ಕಾ ದಾಖಲೆಗಳನ್ನ ನಾವು ಇದಕ್ಕೆ ಒದಗಿಸಿ ನಮಗೆ ಸ್ಟೇ ಅಂತ ಕೊಟ್ಟ ಮೇಲೆ ನಮಗೆ ಒಳಗೆ ಬಿಟ್ಟಿದ್ದಾರೆ. ಇದರ ಮೊದಲು IG, DC, ಕಮಿಷನರು, DC ಎಲ್ಲರ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಬಂದ್ರು ನಮಗೆ ಇದ್ರೊಳಗಡೆ ನಮಗೆ ನ್ಯಾಯ ಸಿಗ್ತಾ ಇರಲಿಲ್ಲ. ಆದರೆ ಕೋರ್ಟ್ ಆದೇಶದ ಮೇಲೆ ನಿನ್ನೆ ರಾತ್ರಿ ಬಂದು ನಾವು ಪ್ರತಿ ವರ್ಷವೂ ಸುಮಾರು 150 ವರ್ಷದಿಂದ ಸಣ್ಣದಾಗಿ ಮಾಡಿಕೊಟ್ಟು ಬರ್ತಾ ಇದ್ದ ವಾರ್ಷಿಕೋತ್ಸವನ ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಮೇಲೆ ಬಹಳ ವಿಜೃಂಭಣೆಯಿಂದ ಮಾಡಿಕೊಂಡು ಬರುತ್ತಿದ್ದೆವು. ಆದರೆ ಈ ಸಲ ತುಂಬಾ ಚಿಕ್ಕದಾಗಿ ಮಾಡಿದ್ದೇವೆ. ಬಹಳ ನಮಗೆ ನೋವಾಗ್ತಾ ಇದೆ. ಈ ರೀತಿ ಮುಂದೆ ಆಗಬಾರದು, ನಮಗೆ ನ್ಯಾಯ ಸಿಗಬೇಕು. ಈ ಸ್ಥಳ ಸಿದ್ದಮುನೇಶ್ವರ ಸ್ವಾಮಿ ಸ್ಥಳ ಎಂದು ಆಗಬೇಕು. ಇನ್ನೊಂದು ಆಗೋದ್ರಲ್ಲಿ ನಾವು ಯಾರಿಗೂ ಏನು ತೊಂದರೆ ಕೊಡ್ತಿಲ್ಲ. ನಾವು ನಮ್ಮ ದೇವಸ್ಥಾನದ ಜಾಗ ನಾವು ಯಾರ ಹತ್ರ ಏನು ತಗೊಂಡಿಲ್ಲ, ಯಾರು ನಮಗೆ ಕೊಟ್ಟಿಲ್ಲ. ನಮ್ಮ ತಾತ ಮುತ್ತಾತನರ ಆಸ್ತಿಯನ್ನ ನಾವು ನಮ್ಮದು ಅಂತ ನಾವು ಮುಂದೆ ಇದನ್ನ ಟ್ರಸ್ಟ್ ಮಾಡಿದ್ದೀವಿ. ಟ್ರಸ್ಟ್ ಏನಕ್ಕೋಸ್ಕರ ಮಾಡಿದ್ದೀವಿ ಅಂದ್ರೆ ಇದು ನಾವು ಕಟ್ಟಿದ್ದು, ಇದು ನಮ್ಮದು ಅಂತ ಮುಂದೆ ಬರಬಾರ್ದು. ಇದು ಸಾರ್ವಜನಿಕವಾಗಿ ಇರಬೇಕು, ಸಕಲರಿಗೂ ಒಳ್ಳೇದಾಗಬೇಕು ನಮ್ಮ ದೇವಸ್ಥಾನದಿಂದ ಅಂತ ಹೇಳಿ. ಯಾಕಂದ್ರೆ ಎಲ್ಲರೂ ದಾನಿಗಳು ಕೊಟ್ಟು ಈ ದೇವಸ್ಥಾನ ನಾವು ಕಟ್ಟಿರೋದು. ಯಾಕಂದ್ರೆ ನಮ್ಮದು ಅಂತ ಯಾವುದು ಇಲ್ಲ. ಅದಕ್ಕೋಸ್ಕರ ಸಾರ್ವಜನಿಕವಾಗಿ ಇರಲಿ ಅಂತ ಮಾಡ್ತಾ ಇದಕ್ಕೆ ಇಷ್ಟು ತೊಂದರೆಗಳು ಕೊಟ್ಟು ನಮ್ಗೆ ಇವತ್ತು ನಮ್ಮದು ಈ ಜಾಗ ನೀವು ಖಾಲಿ ಮಾಡಿ ಅಂತ ಇದ್ದಾರೆ. ಇದು ಯಾವ ರೀತಿ ಧರ್ಮ? ಇದು ನ್ಯಾಯನಾ? ಅದಕ್ಕೆ ನಾವು ಹೆಸರೇನ್ ಬೇಡ, ಹೆಸರು ಹೇಳ್ಬೋದಾ? ಈಗ ಸ್ಥಳೀಯ ಪೊಲೀಸ್ ಇಲಾಖೆ ಸಹಾಯ ಕೊಟ್ಟಿಲ್ವಾ? ಅದು ಕೊಡ್ತಾ ಇದಾರೆ, ಬಟ್ ಅವರು ಲಿಮಿಟ್ ಅಲ್ಲಿ ಅದು ಆಗೋದಿಲ್ಲ ಸರ್. ಏನಂತ ಹೇಳಿದ್ರೆ ಅದು ಸಿವಿಲ್ ಮ್ಯಾಟರ್, ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಾರೆ. ಇರ್ಲಿ, ನಮ್ಗೆ ಎಲ್ಲಿ ನ್ಯಾಯ ಸಿಗ್ಬೇಕೋ ಅಲ್ಲಿ ನ್ಯಾಯ ಸಿಗುತ್ತೆ. ನಮ್ಗೆ ಇಲ್ಲಿ ಲ್ಯಾಂಡ್ ಓನರ್ ಆದ ಮಂಜುಳಾ ಅವರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಹೊರಗಡೆ ಎಲ್ಲ ಮಾತಾಡ್ಕೊಳ್ತಾರೆ, ನೀವೇನೋ ಹಿಂದುಳಿದ ಜನಾಂಗದವ್ರಂತ ತೊಂದರೆ ಕೊಡಕ್ಕೆ ಅವ್ರು ಪ್ರಯತ್ನ ಪಡ್ತಾರಂತ ಹೊರಗಡೆ ಮಾತಾಡ್ತಾ ಇದಾರೆ. ಆದ್ರೆ ಸುತ್ತು ಊರಿನವರಿಗೆ, ನಮ್ಮ ಊರಿನ
ಗ್ರಾಮಸ್ಥರಿಗೆ ಎಲ್ಲರಿಗೂ ಗೊತ್ತು ಈ ದೇವಸ್ಥಾನ ಯಾವುದು ಯಾರಿಂದ ಆಗಿದೆ, ಎಲ್ಲಿಂದ ಇವರು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಸಾರ್ವಜನಿಕವಾಗಿ ಊರಿಗೆ ಸುತ್ತಮುತ್ತಿನ ಊರಿನವರಿಗೆಲ್ಲ ಇದರದ ಇತಿಹಾಸ ಬಹಳ ಚೆನ್ನಾಗಿ ಗೊತ್ತಿದೆ. ಅದರಿಂದ ದಯವಿಟ್ಟು ಕಾನೂನು ರೀತಿಯಾಗಿ ಪರಿಗಣಿಸಿ ಇದನ್ನ ಉಳಿಸಿ ಬೆಳೆಸಿ ಮುಂದೆ ಸಾರ್ವಜನಿಕವಾಗಿ ಇದು ಉದ್ಧಾರ ಆಗಬೇಕು. ಬರುವ ಭಕ್ತಾದಿಗಳಿಗೆ ಇಲ್ಲಿಂದ ಒಳ್ಳೆ ಇದು ಅವ್ರಿಗೆ ಏನಿದೆ ಅವ್ರ ತೊಂದರೆಗಳು ತೀರಿ ಅವ್ರಿಗೆ ಒಳ್ಳೆ ರೀತಿಯಾಗಿ ಈ ಕ್ಷೇತ್ರ ಮುಂದೆ ಬೆಳಗಬೇಕು ಅನ್ನೋ ಆಸೆಯಿಂದ ಮಾಡ್ತಾ ಇರೋದು. ಇದು ನಮ್ಮ ಸ್ವಾರ್ಥಕ್ಕೆ ಯಾವುದು ಮಾಡ್ತಾ ಇಲ್ಲ. ದಯವಿಟ್ಟು ತಿಳಿದುಕೊಳ್ಳಿ, ಸಾರ್ವಜನಿಕರು ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ, ಮುಂದೆನೂ ಕೊಡ್ತಾರೆ. ಅದರಿಂದ ನಾವು ಇಷ್ಟೇಳಿ ನಾವು ಇದು ಮಾಡ್ತಾ ಇದೀವಿ ಸ್ವಾಮಿ. ಸರ್ ಇವತ್ತಿನ ದಿನ ಏನ್ ಸ್ಪೆಷಲ್ ಸರ್? ಸರ್ ನೀವೇ ಹೇಳಿ, ಇವತ್ತಿನ ದಿನ ಏನ್ ಸ್ಪೆಷಲ್ ಸರ್? ಇವತ್ ದಿನ ಅಂದ್ರೆ ನಾವು ಪ್ರತಿ ವರ್ಷ ಈ ಕಾರ ಹುಣ್ಣಿಮೆ ದಿನ ನಾವು ಪ್ರತಿ ವರ್ಷ ವಾರ್ಷಿಕೋತ್ಸವ ಅಂತ ಮಾಡ್ತೀವಿ. ಅಂದು ಎಲ್ಲ ನಮ್ಮ ಭಕ್ತಾದಿಗಳು, ನಮ್ಮ ಕುಟುಂಬದವರು, ಸಾರ್ವಜನಿಕರು, ಸ್ನೇಹಿತರು ಎಲ್ಲ ಸೇರಿ ಬಹಳ ವಿಜೃಂಭಣೆಯಿಂದ ಮಾಡ್ತಿದ್ದೀವಿ. ಈ ಸಲಿಗೆನೆ ಈ ತರ ತೊಂದರೆಗಳಾಗಿರೋದ್ರಿಂದ ನಾವು ಇಷ್ಟು ಚಿಕ್ಕ ಮಟ್ಟದಲ್ಲಿ ಈ ವಾರ್ಷಿಕೋತ್ಸವನ ಮಾಡ್ತಾ ಇರೋದು. ಆದ್ದರಿಂದ ಮಾಡಿ ಅದಕ್ಕೆ ಈ ರೀತಿಯಾದ ನಮಗೆ ನ್ಯಾಯ ಸಿಕ್ಕಿ ಇನ್ನು ಮುಂದೆ ಇಲ್ಲಿ ವಾರ್ಷಿಕೋತ್ಸವಗಳು ಬಹಳ ವಿಜೃಂಭಣೆಯಿಂದ ನಡೀಬೇಕು ಅನ್ನೋ ನಮ್ಮ ಆಶಯ. ಸಾರ್ವಜನಿಕರ ಸಹಕಾರದಿಂದ ಎಲ್ಲರೂ ಸೇರಿ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೆ ನಮಗೆ ನ್ಯಾಯ ಸಿಗಬೇಕು. ಹೇಳಿ ಸರ್. ಒಂದು ಸಾಧಾರಣ ಒಂದು ಭಕ್ತಾದಿಗಳು ದೇವಸ್ಥಾನದೊಳಗಡೆ ಬರ್ಲಿಕ್ಕೂ ಅವ್ರು ಬಿಡ್ತಾ ಇಲ್ಲ. ಒಂದು ಈ ತರ ಸೀನಿಯರ್ ಸಿಟಿಸನ್ಸ್ ಒಳಗಡೆ ಇರುವಾಗ ಒಂದು ಮೆಡಿಸಿನ್ಸು, ಹಾಲು, ತರಕಾರಿ ಕೂಡ ಒಳಗಡೆ ಕೊಡಕ್ ಬಿಡ್ಲಿಲ್ಲ. ಆ ಬೌನ್ಸರ್ಗಳನ್ನ ಇಟ್ಕೊಂಡು ಒಳಗಡೆ ಗೇಟ್ ತೆಗೆದಂಗೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಒಂದು ಸೀನಿಯರ್ ಸಿಟಿಸನ್ಗಳು ಇರೋವಾಗ ಅಲ್ಲಿ ಈಗ ಒಂದು ಶೌಚಾಲಯ ಕೂಡ ಇಲ್ಲ. ಶೌಚಾಲಯ ಇಲ್ಲ ಅಂದ್ರೆ ಅವ್ರು ಸೀನಿಯರ್ ಸಿಟಿಸನ್ ಎಲ್ಲಿ ಹೋಗ್ತಾರೆ ಸರ್? ಕರೆಂಟ್ ಇಲ್ಲ, ನೀರಿಲ್ಲ, ಇಷ್ಟು ಬೇಕು ಅಂತ ಮಾಡಿದ್ರು. ಯಾಕಂದ್ರೆ ಅವ್ರು ಹೊರಗಡೆ ಹೋಗ್ಲಿ, ಇದು ಬೀಗ ಹಾಕೊಳ್ಳೋಣ ಅಂತ. ಆಮೇಲೆ ಇದ್ದಕ್ಕಿದ್ದಂಗೆ ನಿನ್ನೆ 5 ಜನ ಲೇಡೀಸು ಒಳಗಡೆ ನುಗ್ಗಿದ್ದಾರೆ. 5 ಜನ ಲೇಡೀಸ್ ನುಗ್ಗಿ ಒಳಗಡೆ, ಅದು ಪೊಲೀಸ್ ಕಂಪ್ಲೇಂಟ್ ಆಗಿದೆ, ನಾವು ಕೊಟ್ಟಿದ್ದೀವಿ ಅವ್ರಿಗೆ. ಪ್ಲಸ್ 4 ಜನ ಬೌನ್ಸರ್ಗಳು ಕೊಟ್ಟಿದ್ದಾರೆ. 20 ರಿಂದ 25 ಜನ ಬೌನ್ಸರ್ಗಳು ಸುತ್ತು ಓಡಾಡ್ತಾ ಇರ್ತಾರೆ. ಅಲ್ಲಿ ಇರೋದು ಈ 2 ಇಲ್ಲ 3 ಜನ ಬರೀ ಸೀನಿಯರ್ ಸಿಟಿಸನ್ಸ್ಗಳು. ಅವ್ರಿಗೆ ಒಂದು ಸೂಕ್ತ ಒಂದು ಇದು ಬೇಕಲ್ಲ ಸರ್, ರಕ್ಷಣೆ. ಅದು ನಾವು ಪೊಲೀಸ್ ಅಧಿಕಾರಿಗಳಿಗೆ ಹೇಳಿದ್ದೀವಿ, ಎಲ್ಲ ಹೇಳಿದ್ದೀವಿ. ಇದ್ರ ಹಿಂದೆಗಡೆ ಒಂದು ರಾಜಕಾರಣಿಗಳು ಬೆಂಬಲಗಳು ಅವ್ರಿಗಿದೆ. ಯಾಕಂದ್ರೆ ಅಮ್ಮ TP ಮೆಂಬರ್ ಆಗಿರೋದ್ರಿಂದ ಇಲ್ಲಿರೋ ಶಾಸಕರು ಕೂಡ ಅವಳಿಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ಅಧಿಕಾರಿಗಳ ಹತ್ರ ನಾವು ಹೋದ್ರೇನು ಅವ್ರು ಫೋನ್ ಮಾಡಿ ಅದು ಮಾಡಬೇಡ್ರಿ, ಆ ದೇವಸ್ಥಾನ ಇಲ್ಲ ರೀ, ಅದಕ್ಕೂ ಏನಿಲ್ಲ ರೀ ಅಂತಾರೆ. ನಾವು ಮಾರಿದವಾಗೂ ಈ ಜಮೀನ ನಮ್ಮ ಪೋಷನ್ ನಮ್ಮ ದೇವಸ್ಥಾನ 83ರಲ್ಲಿ ರಿಜಿಸ್ಟರ್ ಮಾಡ್ಕೊಂಡೇ ನಾವು ಮಾರಿರೋದು. ಅವರು ಅದನ್ನು ಸೇರಿಸಿ ಖಾತಾ ಮಾಡ್ಕೊಂಡಿದ್ದಾರೆ. ಹೋಗ್ಲಿ, ಕೋರ್ಟಲ್ಲಿ ಡಿಕ್ರಿ ಆಗೋವಾಗಾದ್ರು ನಮಗೆ ಈ ತರ ನಿಮ್ ದೇವಸ್ಥಾನ ಬಿಟ್ಟು ಮಾಡಿ ಅಂತ ಡಿಕ್ರಿ ಮಾಡಿಸಿದಾರ? ಮಾಡಿಲ್ಲ. ಒಂದು ಪಾಣಿ ಮಾಡಿಸ್ಕೊಳ್ಳೋವಾಗು ಈ ತರ ದೇವಸ್ಥಾನ ಇತ್ತು, ಆ ದೇವಸ್ಥಾನದ ಬಿಟ್ಟು ಮಾಡಬೇಕು ಅನ್ನೋದು ಮಾಡಿಲ್ಲ. ಬೇಕು ಅಂತಾನೆ ನಮ್ಗೇನೂ ತಿಳಿಸ್ದಂಗೆ ಅದು ಪೂರ್ತಿ ಗುಂಡೆ ನಂಬರ್ ಇರೋದು 2 ಎಕರೆ 32 ಗುಂಟೆನು ಮಾಡ್ಕೊಂಡು ಇವಾಗ ಏನ್ ಹೇಳ್ತಾರೆ, ಎಲ್ಲೇ ಹೋದ್ರೇನು ಅಧಿಕಾರಿಗಳು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ರೇ ನಿಮ್ಮ ಹತ್ರ ಏನಿಲ್ಲ ರೀ, ಅವ್ರದೇ ರೀ ಪಾಣಿ ಇರೋದು 2 ಎಕರೆ 32 ಗುಂಟೆ, ನಾವು ಅವ್ರಿಗೆ ಇದು ಮಾಡೋದು, ನಿಮ್ದು ಏನಿದೆ ರೀ ತಗೊಂಬನ್ರಿ. ಇದಕ್ಕೋಸ್ಕರ ಚಾಲೆಂಜ್ ಮಾಡಿ ಕೋರ್ಟಲ್ಲಿ ಹೋಗಿ ಟೆಂಪರರಿ ಇಂಜೆಕ್ಷನ್ ತಂದಿದ್ದೀನಿ, ಅದು ಕೊಟ್ಟಿದ್ದಾರೆ. ಅಲ್ಲಿ ನಾಳೆನೂ ಆಕ್ಚುಲಿ 22/7 ಟೆಂಪರರಿ ಇಂಜೆಕ್ಷನ್ಸ್ ಇದೆ. ಅವ್ರಿಗೂ ಬರ್ತಾ ಇದೆ ಸಮನ್ಸ್, ಅವ್ರಿಗೆ ಬರುತ್ತೆ. ಅದಕ್ಕೆ ಅವ್ರು ಉತ್ತರ ಕೊಡ್ಲಿ, ಅಲ್ಲಿ ಬಂದು ಕೋರ್ಟ್ ಅಲ್ಲಿ ಏನಿದೆ ಅವ್ರು ತೀರ್ಮಾನ ಮಾಡಿ. ದೇಗುಲ ದೇವಸ್ಥಾನ ಅಂದ್ರೆ ಹೇಳಿ ಕೈ ಎತ್ತಿ ಮುಗಿತೀವಿ. ಹೌದು ಸರ್. ಅಂತ ದೇವಸ್ಥಾನ ಕೆಡವಕ್ಕೆ ಏನಾದ್ರು ಬೆದರಿಕೆ? ಅಲ್ಲ, ನಾನು ಆ ರೀತಿ ಮಾಡಿದ್ದಾರೆ, ಹೊಡೆದಾಕ್ತೀನಿ, ದೇವಸ್ಥಾನ ಹೋಗ್ತೀನಿ ಅಂತ. ಆದ್ರೆ ಇನ್ನೊಂದ್ಸತಿ ಏನ್ ಮಾಡಿದ್ದಾರೆ, ನಿಮಗೆ ದೇವಸ್ಥಾನ ಇದಲ್ಲ ರೀ, ನಿಮ್ಗೆ ದೇವಸ್ಥಾನ ಬೇಕಾದ್ರೆ ಬೇರೆ 20-30 ಜಮೀನ್ ಯಾವ್ದಾನ ಸೈಟ್ ಕೊಡಿಸ್ತೀವಿ, ನೀವು ಒಂದು ದೇವಸ್ಥಾನ ಕಟ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಳ್ಳಿ, ನಿಮ್ಗೆ ಏನ್ ಇಲ್ಲಿ ಬೇಡ ಅಂತ. ಏನಕ್ಕೆ ಮಾಡ್ಕೊಳ್ತೀರಾ, ಏನಕ್ಕೆ ಬರ್ತಾರೆ, ನಮ್ದು ಜಾಗ ಬಿಟ್ಟು ಹೋಗಿ ಅಂತ ಸಿಕ್ಕಾಪಟ್ಟೆ ಬೆದರಿಕೆ ಮಾಡಿದ್ದಾರೆ. ಅವ್ರಿಗೆ ಎಲ್ಲ ಇದ್ ಮಾಡಿದ್ದಾರೆ, ಗೇಟ್ ಮುಚ್ಚಿದ್ದಾರೆ. ಈಗ ದೇವಸ್ಥಾನಕ್ಕೆ 2 ಗೇಟ್ ಹಾಕುವಂತ ಅವಶ್ಯಕತೆ ಏನಿದೆ ಸರ್? 2 ದೇವಸ್ಥಾನಗಳು ಅಲ್ಲಿಂದ ಈ ಗೇಟ್ ಆ ಗೇಟ್ ಇರೋದ್ರಿಂದ 2 ಗೇಟ್ ಹಾಕುವಂಥದ್ದು ಏನಿದೆ? ಇದೇನು ಕೈದಿಗಳಿದಾರ? ಇಲ್ಲ ಡ್ರಗ್ಸ್ ಮಾಫಿಯಾ ಇದೆಯಾ? ಏನಕ್ಕೋಸ್ಕರ ಮಾಡ್ತಾರೆ ಸರ್? ಇದನ್ನ ಗಡಿನ, ಇನ್ನು ಪಾಕಿಸ್ತಾನ ಇಂಡಿಯಾ ಗಡಿನ ಈ ತರ ಮಾಡ್ಬೋದಾ? ಒಂದು ದೇವಸ್ಥಾನಕ್ಕೆ ಇದು ಮಾಡ್ಬೋದಾ? ಇಡೀ ನೀವು ಊರಲ್ಲಿ ಬೇಕಾದ್ರೆ ಯಾರನ್ನ ಕೇಳಿ ಸರ್, ಈ ದೇವಸ್ಥಾನದ ಬಗ್ಗೆ ಹೇಳ್ತಾರೆ. ಈಗ ನಾವು ಯಾವುದೇ ಕಾರಣಕ್ಕೂ ಎಲ್ಲೇ ಆದ್ರೂ ಯಾವುದೇ ರೀತಿಯಲ್ಲಿ ನಾವು ಒಬ್ಬರಿಗೂ ಇದು ಮಾಡಿಲ್ಲ. ಪ್ರತಿ ವರ್ಷ ನಾವು ಕರೆದು ನಾವು 100 ಜನಕ್ಕೆ ಊಟ ಹಾಕ್ತೀವಿ. ಒಂದು ವರ್ಷಕ್ಕೆ ಒಂದೇ ಸತಿ ಇದೇ ಕಾರ ಹುಣ್ಣಿಮೆಗೆ ನಾವು ಮಾಡೋದು.
ಇಂಥ ಒಂದು ಅನುಕೂಲ ಮಾಡಿಕೊಟ್ಟರೆ ದೇವರು ನಮಗೂ ಸಾಕಷ್ಟು ಒಳ್ಳೇದು ಮಾಡಿದ್ದಾರೆ. ನಾವು ಇದರಿಂದ ಮೇಲೆ ಬಂದಿದ್ದೀವಿ, ನಾವು ಚೆನ್ನಾಗಿದ್ದೀವಿ. ಗೊತ್ತಾಯ್ತಲ್ಲ. ಆ ಉದ್ದೇಶಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಇದಕ್ಕೆ ಒಂದು ಸೂಕ್ತ ನಮ್ಗೆ ರಕ್ಷಣೆ ಬೇಕು. ನಮಗಿಂತ ಇಲ್ಲಿ ಸೀನಿಯರ್ ಸಿಟಿಸನ್, ನಮ್ಮ ತಂದೆ 97 ಇಯರ್ಸ್ ಪ್ಲಸ್ ಅವ್ರ ತಂಗಿ 85 ವರ್ಷ ಪ್ಲಸ್ ನನ್ನ ತಂಗಿ ಇರ್ತಾರೆ. ಇರ್ಲಿ ಅಲ್ಲಿ ಇರೋದಕ್ಕೆ ಅವರು ಅಧಿಕಾರಿಗಳಿಗೆ ಒಳ್ಳೆ ಸೂಕ್ತ ಅವ್ರಿಗೆ ಪರಿಹಾರ ಕೊಡಬೇಕು, ರಕ್ಷಣೆ ಕೊಡಬೇಕು. ಯಾರೇ ಬರ್ಲಿ ದೇವಸ್ಥಾನಕ್ಕೆ ಅವ್ರನ್ನ ಒಳಗಡೆ ಬರಂಗೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾವುದೇ ಕಾರಣಕ್ಕೆ ಮೇಲೆ ಗೇಟ್ ಹಾಕ್ಬೇಕು. ಯಾಕಂದ್ರೆ ನಮ್ದು ಟೆಂಪರರಿ ಇಂಜೆಕ್ಷನ್ ಇದೆ, ಅವ್ರಿಗೆ ಗೇಟ್ ಹಾಕಕ್ಕೆ ಅವಕಾಶ ಇಲ್ಲ. ಗೇಟ್ ಹಾಕ್ದಂಗೆ ಒಂದು ಇದು ಮಾಡ್ಬೇಕು. ಈಗ ಸಾರ್ವಜನಿಕರು ಬರ್ಬೋದಾ? ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ದೇವಸ್ಥಾನ ಸಾರ್ವಜನಿಕರಿಗೋಸ್ಕರ ಕಟ್ಟಿರೋದು. ಯಾಕಂದ್ರೆ ಈಗಾಗಲೇ ಈ ವಿಡಿಯೋನ ಎಲ್ಲರೂ ನೋಡ್ತಾರೆ. ನೋಡ್ಲಿ ನೋಡಿದ ತಕ್ಷಣ ಪ್ರತಿಯೊಬ್ಬರು ಬರ್ಬೋದು ಸರ್, ಪ್ರತಿಯೊಬ್ಬರಿಗೂ ಬರ್ಬೋದು. ನಮ್ಮಲ್ಲಿ ಯಾವುದೇ ಇಲ್ಲ. ನಾವು ಸಾಕಷ್ಟು ಜನಕ್ಕೆ ಎಲ್ಲ ಮಾಡ್ಕೊಟ್ಟಿದ್ದಾರೆ. ನಮ್ಮ ತಂದೆ ಸಾಕಷ್ಟು ಜನಕ್ಕೆ ಎಲ್ಲ ಅನುಕೂಲ ಮಾಡ್ಕೊಟ್ಟಿದ್ದಾರೆ. ಯಾರಾದ್ರೂ ಬಂದು ಏನಾದ್ರೂ ಮಾಡೋದು, ದೇವಸ್ಥಾನಕ್ಕೆ ಏನ್ ಬೇಕೋ ಅವ್ರು ಬಂದು ಮಾಡ್ಕೊಂಡು ಹೋಗ್ಬೋದು. ನಾವ್ ಯಾವುದೇ ಕಾರಣಕ್ಕೂ ನಾವೇನೋ ಇಷ್ಟೇ ಹಣ ಕೊಡಿ ಇದು ಕೊಡಿ ಅಂತ ನಾವೇನು ಕೇಳೋದಿಲ್ಲ. ಅವ್ರಿಗೆ ಯಾವ ತರ ಬೇಕೋ ಅವ್ರ ಭಕ್ತಿಯಿಂದ ದೇವರ ಹತ್ರ ಬಂದು ಬೇಡ್ಕೊಂಡು ಅವ್ರ ಕಷ್ಟಗಳನ್ನು ಪರಿಹಾರ ಮಾಡ್ಕೊಂಡು ಇರೋರೇ ಸಾಕು. ಶೌಚಾಲಯನು ಹೊಡೆದಾಕಿದ್ದಾರೆ. ನಾವೇನು ಶೌಚಾಲಯ ಮಾಡಿದ್ದು ಅಂದ್ರೆ, ಇವಾಗ ಬಡವ್ರು ಯಾರನ್ನ ಬಂದು ಮದುವೆ ಮಾಡ್ಕೊಂಡ್ಲಿ, ಪಾಪ ಅವ್ನ ನಾಮಕರಣ ಮಾಡ್ಕೊಳ್ಳಿ. ಎಲ್ಲಾರು ಇರೋರೇ ಇರೋದಿಲ್ಲ, ಬಡವರು ಇರ್ತಾರೆ. ನಾವು ಫ್ರೀ ಆಗಿ ನಾಮಕರಣ ಮಾಡ್ಕೊಳ್ರಿ, ಒಂದು ಮದುವೆ ಮಾಡ್ಕೊಳ್ಳಿ ಅಂತ ಒಂದು ರೂಮ್ಗಳು ಕಟ್ಟಿದೀವಿ. ಅದ್ರ ಬಗ್ಗೆ ಏನೇನೋ ಹುಟ್ಟಿಸ್ತಾ ಇದ್ದಾರೆ ಕೆಟ್ಟದಾಗಿ. ನಾವ್ ಆ ತರ ಜನ ಅಂತೂ ಅಲ್ಲ. ನಾವ್ ಯಾರಿಗಾನ ಒಳ್ಳೇದ್ ಮಾಡ್ತೀವಿ ಹೊರತು ಕೆಟ್ಟದ್ ಮಾಡಲ್ಲ. ನಮಗಂತೂ ತುಂಬಾನೇ ಇವ್ರನ್ನ ಹೋಮ್ ಕ್ವಾರಂಟೈನ್ ಮಾಡ್ಬಿಟ್ಟು ತುಂಬಾ ಕಾಟ ಕೊಟ್ಟಿದ್ದಾರೆ. ಊಟ ನೆನ್ನೆ ತಗೊಂಡ್ಬಂದಿದ್ ಊಟನ ಸಾಯಂಕಾಲದವರೆಗೂ ಅದು ಗೇಟಿಂದ ಒಳಗಡೆ ಬಿಟ್ಟಿಲ್ಲ ಊಟನ. ಅದು ಲಾಸ್ಟಿಗೆ ಈ ಅಪ್ಪ ಬಿದ್ದೋಗ್ತಾರೆ ಅಂದವಾಗ ಹೋಗಿ ನಮ್ಮ ಮಾವನವ್ರು ಇವ್ರು, ಅವ್ರು 98 ವರ್ಷ ಆಗಿದೆ, 100 ವರ್ಷನೇ ಆಗಿದೆ ಏನೋ. ಆಗಿನ ಕಾಲದಲ್ಲಿ ಇದೆಲ್ಲ ಇಲ್ವಲ್ಲ. ಅವ್ರಿಗೆ ಸುಸ್ತಾಗಿ ಅವಾಗ ಹೋಗಿ ಹಾಲು ಬಿಸ್ಕೆಟ್ ತಗೊಂಬಂದು ಕೊಟ್ಟಿದೀವಿ. ನಿನ್ನೆ ಬೆಳಗ್ಗೆ 12 ಗಂಟೆಯಿಂದ ನಾವು ಗೇಟಲ್ಲೇ ನಿಂತಿದ್ದೀವಿ. ರಾತ್ರಿ 9:00ವರೆಗೆ ಅವ್ರು ಬೀಗ ಕೊಟ್ಟಿದ್ದಾರೆ. ಮಕ್ಕಳು ಮರಿನ ಹಾಕೊಂಡು ಮಕ್ಕಳು ಹಾಲು ಊಟ ಅಂತ 10 ಸೊಳ್ಳೆ ಕಚ್ಚಿಸ್ಕೊಂಡು ನಾವಲ್ಲಿ ತುಂಬಾನೇ ನೋವು ತಿಂದಿದೀವಿ. ನಾವು ಗೇಟ್ ಮುಂದೆ ಕಡೆ ನನ್ನ ಮೊಮ್ಮಗಳು ಕಾಲ್ಗೆಲ್ಲ ಕೆರೆದು ಬೊಬ್ಬೆಗಳು ಬಂದಿದಾವೆ. ಅವ್ರಿಗೆ ಒಳ್ಳೇದಾಗುತ್ತಾ? ಅವ್ರಿಗೂ ಮಕ್ಳಿಲ್ವಾ? ಅವರು ಮನುಷ್ಯರಲ್ವಾ? ಆಯಮ್ಮನು ನಮ್ ತರನೇ ಒಂದ್ ಹೆಣ್ಣನ್ಸಲ್ವಾ? ಅವಳಿಗೊಂಚೂರು ಕನಿಕರ ಅನ್ನೋದು ಬೇಡವಾ? ಮತ್ತೆ 5 ಜನ ಮಹಿಳೆಯರು ಬಂದಾಗ ನಾವು ಸ್ಟೇಷನ್ಗೆ ಬನ್ನಿ ಅಂತ ಹೇಳಿದಾಗ ಅವ್ರು ಬರ್ತೀವಿ ನಡೀರಿ, ಏನ್ ಸ್ಟೇಷನ್ಗೆ ಬರ್ಬೇಕು, ನಾವು ದೇವಸ್ಥಾನಕ್ಕೆ ಬಂದಿದೀವಿ ಅಂತ ನಮ್ಮನ್ನ ದೌರ್ಜನ್ಯವಾಗಿ ಮಾತಾಡಿದ್ರು ಹೇಳಿದಾಳು ಅವ್ರು. 5 ಜನ ಮಹಿಳೆಯರು, 2 ಬೋನ್ಸರು, ಅವ್ರು ಇಬ್ಬರು ನಾವು ಸ್ಟೇಷನ್ ಕೊಟ್ಟಿದೀವಿ. ಅದ್ರ ಬಗ್ಗೆ ತನಿಖೆ ಆಗ್ಬೇಕು, ಆ ಮಹಿಳೆಯರನ್ನ ಕರೆಸ್ಬೇಕು, ನಾವು ಕೇಳ್ಕೊಳ್ತಾ ಇದೀವಿ. ಏನಕ್ ಬಂದಿದ್ರ ಅವ್ರು 5 ಜನ? ಇಷ್ಟೆಲ್ಲ ಇವತ್ತು ಮಾತಾಡಿದ್ರ ಅಷ್ಟೆಲ್ಲ ನಮ್ಗೆ ದಯವಿಟ್ಟು ಸಹಕರಿಸ್ಬೇಕಂತ ನಾವು ಠಾಣೆಯವ್ರಿಗೂ ಕೇಳ್ಕೊಳ್ತಾ ಇದೀವಿ, ಆರಕ್ಷಕ ಠಾಣೆಯವ್ರಿಗೂ. ಮತ್ತೆ ನಮ್ಮ ಸಿಬ್ಬಂದಿ ಯಾರ್ಯಾರು ಇದಾರೋ ಅವ್ರಿಗೆಲ್ಲ ನಮ್ಗೆ ತಲುಪಿಸ್ಬೇಕು ಅಂತ ದಯವಿಟ್ಟು ನಮಗ್ ನ್ಯಾಯ ಬೇಕು ಅಷ್ಟೇ. ನಮ್ಮದಂತೂ ನಮ್ ಸ್ವಂತದಂತೂ ಅಲ್ಲ ದೇವಸ್ಥಾನ. 1000 ಜನಕ್ಕೆ ಹಾಕಿದ್ರು ನಾವು 4 ಜನಕ್ಕೆ ಇಲ್ಲಿ ತೊಂದರೆ ಕೊಡ್ದಂಗೆ ಈ ಊರಿನವ್ರಿಗೆ ಅವ್ರು ಬಂದಾಗೆಲ್ಲ ನಮ್ಮ ತಾತ ಅವರು ಎಷ್ಟೋ ಮಾಡಿಕೊಟ್ಟಿದ್ದಾರೆ, ಇನ್ನೂ ಮಾಡ್ತಾ ಇದ್ದಾರೆ, ಈಗ್ಲೂ ಮಾಡ್ತಾ ಇದ್ದಾರೆ. ಇನ್ನೂ ಮುಂದಕ್ಕೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡಿ. ಯಾವುದೇ ಒಂದು ಕೆಟ್ಟ ನಡತೆಗಳು ನಡೀತಾ ಇಲ್ಲ ಇಲ್ಲಿ. ಅದು ಸತ್ಯ. ಅವ್ರು ಎಷ್ಟೇ ಸುಳ್ಳು ಹೇಳಿರ್ಬಹುದು, ನಾವು ಅದಕ್ಕೆ ಸತ್ಯವಾಗಿ ನಾವು ತಲೆ ಮಾಡ್ತಾ ಇದೀವಿ. ನಿನ್ನೆ ನಡೆದಿರೋ ಘಟನೆಯಲ್ಲಿ ಯಾರಾದ್ರೂ ಒಬ್ರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗಿರ್ಬೇಕಾಗಿತ್ತು. ಆದ್ರೆ ಜೀವದಿಂದ ತಾತ ನಮ್ಗೇನ್ ಮಾಡಿದಾರ ಗೊತ್ತಿಲ್ಲ, ಯಾರಿಗೇನ್ ಮಾಡಿದಾರ ಗೊತ್ತಿಲ್ಲ. ಎಲ್ರು ಚೆನ್ನಾಗ್ ಬಂದಿದೀವಿ, ಆ ಸೇವೆ ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೆ ಸೇವೆ ಮಾಡಿ ನಮ್ಗೆ ಕಲ್ಪಿಸ್ಕೊಟ್ರೆ ನಮಗ್ ಸಾಕು. ಗಂಡಸರು ಅವ್ರ ರೌಡಿಗಳಂತೆ ನಮಗ್ ಗೊತ್ತಿಲ್ಲ, ಬಾಕಲ್ ತೊಟ್ಟೋದು, ಕಿಟಕಿನಲ್ಲಿ ಬರೋದು, ನೀರ್ ಕೇಳೋದು, ತುಂಬಾ ತೊಂದರೆ ಕೊಟ್ಟಿದ್ದಾರೆ ಸರ್. ನಮ್ಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ತುಂಬಾ ತೊಂದರೆ ಕೊಟ್ಟಿದ್ದಾರೆ ನಮ್ಗೆ. ಒಳಗಡೆ ನೀರ್ ಎತ್ಕೊಂಬೇಡ್ರಿ, ಯಾರನ್ನ ನಮ್ಗೆ ಶುಗರು BP ಇದೆ, ಆಚೆಯಿಂದ ಮಾತ್ರೆ ತರ್ಸೋ ಕೂಡ ನಮ್ಗೆ ಮಾತ್ರೆ ತಗೊಂಬೇಡ್ರಿ, ನೀವು ನೀರ್ ಕೊಡಲ್ಲ, ಬೇರೆ ಹತ್ರ ಸಹಾಯನೇ ತಗೊಂಬಾರ್ದು, ನೀವೇ ಇದ್ ಮಾಡ್ಕೊಬೇಕು. ಏನಪ್ಪಾ ಮಾಡೋದು ಅಂದ್ರೆ ಹೆಂಗನ ಇರ್ರಿ, ಏನು ಆಚೆಯಿಂದ ತಗೊಂಬಾರ್ದು ಅಂತ ನಮ್ಗೆ ಮಾತ್ರೆನೂ ಕೊಡೋಕೆ ಬಿಡಲ್ಲ. ಅವರು ಏನನ್ನ ತರ್ಸ್ಕೋಬೇಕಂದ್ರು ಬಿಡಲ್ಲ ಅಂತಾರೆ. ನಮ್ಮನ್ನ ತುಂಬಾ ತೊಂದರೆ ಕೊಟ್ರು ಸರ್. ಮಾತಾಡ್ಬೇಕು. ಬಾತ್ರೂಮ್ ಇಲ್ಲ, ನಮ್ಗೆ ತುಂಬಾ ತೊಂದರೆ ಆಗೈತೆ. ಕುಡಿಯೋದಕ್ಕೆ ನೀರಿಲ್ಲ, ಕರೆಂಟ್ ಇಲ್ಲ, ಕತ್ಲು ಮನೆಗೆ ಕ್ಯಾಂಡ್ಲ್ ಹಚ್ಕೊಂಡು ಕಾಲ ಕಳೀತಾ ಇದ್ದೀವಿ. ನೀವು ಏನಾದ್ರೂ ನಮ್ಗೆ ಆಶ್ರಯ ಕೊಡ್ಬೇಕು. ಇವರೆಲ್ಲ ಇದ್ದಾಗ ನಮ್ಗೆ ಏನು ಮಾಡ್ತಾ ಇಲ್ಲ, ಇವರೆಲ್ಲ ಹೋದ್ಮೇಲೆ ನಮ್ಗೆ ತುಂಬಾ ತೊಂದರೆ ಕೊಡ್ತಾರೆ. ಈ ತೊಂದರೆ ನಮಗ್ ಬೇಡ ಅಂತ ನಾವು ಕೇಳ್ಕೊಂತೇವೆ. ಬಟ್ ನಾವ್ ಬಾತ್ರೂಮ್ ಇಲ್ಲ, ನಾವ್ ಎಲ್ಲಿ ಹೋಗೋಣ, ನಾವು ವಯಸ್ಸಾಯ್ತು,
ನಾವು ಆಚೆ ಹೋಗಕ್ಕಾಗಲ್ಲ, ಒಳಗ್ ಬರಕ್ಕಾಗಲ್ಲ. ಈ ತರ ನಾವು ಅನುಭವಿಸ್ತಾ ಇದ್ದೀವಿ. ಹೋಗ್ರಿ, ಖಾಲಿ ಮಾಡ್ಕೊಂಡು ಹೋಗ್ರಿ, ಇಲ್ಲಿ ಇರ್ಬೇಡ್ರಿ, ನಮ್ದು ದೇವಸ್ಥಾನ, ಇಲ್ಲಿ ಇರ್ಬೇಡ್ರಿ, ಆಚೆಗೆ ಹೋಗ್ರಿ, ಫಸ್ಟ್ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂತಾನೆ ಅವ್ರು ನೀರ್ ಕಟ್ ಮಾಡಿದ್ದು, ಲೈಟ್ ಕಟ್ ಮಾಡಿದ್ದು, ಬಾತ್ರೂಮ್ ಎಲ್ಲ ಹೊಡೆದಾಕಿದ್ದು, ಹಿಂಗನ ಮಾಡಿದ್ರೆ ಹೋಗ್ಬಿಡ್ತಾರೆ ಅಂತ ನಮ್ಗೆ ತುಂಬಾನೇ ತೊಂದರೆ ಕೊಟ್ಟಿದ್ದಾರೆ ಸರ್. ಮದ್ಯಪಾನ ಮಾಡೋದು ಬರೋದು ತುಂಬಾ ತೊಂದರೆ ಕೊಟ್ಟಿದ್ದಾರೆ ರೌಡಿಗಳು. ಒಂದ್ 7-8 ಜನನ್ನ ಇಟ್ಟಿದ್ರು, 5 ಜನ ಹೆಂಗಸರನ್ನ ಬಿಟ್ಟಿದ್ರು. ನಮ್ಗೆ ತುಂಬಾ ದೌರ್ಜನ್ಯ ಮಾಡಿದ್ದಾರೆ. ಇವ್ರೇ ಸರ್, ಇನ್ಯಾರು ತೊಂದರೆ ಕೊಡ್ಲಿಲ್ಲ. ಅವ್ರ ತಮ್ಮನ್ಗೆ ಮಾರಿದ್ರು. ನಮ್ಮ ಇದನ್ನೇ ಈ ಅಪ್ಪ ನಮ್ಮ ಯಜಮಾನ್ರು ಅಣ್ಣನೇ. ಇವರು ನಾವೆಲ್ಲ ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು. ನಾವು ಅವತ್ತಿಂದ ಇದ್ದೀವಿ, ಇವತ್ತಿಗೂ ಇದ್ದೀವಿ. ಇವ್ರದ್ದೇ ದೇಶ ನಮ್ಮದೇ ಈ ಜಮೀನುಗಳು. ಈ ದೇವಸ್ಥಾನ ಕಟ್ಟಿದವ್ರು ಈ ತಾತ ನಾವು ಸೇರಿ ದೇವಸ್ಥಾನ ಕಟ್ಟಿದ್ದು. ಆಮೇಲೆ ದೊಡ್ಡದ್ ಮಾಡಿದ್ದು. ಇವ್ರು ಇಂಥ ಕಿಡ್ಕುಡಿ ಅವ್ರ ಮಾವ, ಅವ್ರ ಅತ್ತೆ ಅವರೆಲ್ಲ ತೀರೋಗ್ಯವ್ರು ಸರ್. ಅವ್ರ ಮೊನ್ನೆ ಗಂಡನೂ ತೀರೋದ್ರು. ಆ ಗಂಡ ಸತ್ತ ಮೇಕ್ಕೆ ಯಾವ ಪೇಪರ್ಗಳು ಎತ್ಕೊಂಡು ನೋಡಿ ಹಿಂಗ್ ಮಾಡಿ ಕಿಡ್ಕುಲ ಕೊಟ್ರು ಅಂತ ಇಷ್ಟೊಂತ ಸಾಧ್ಯವಿಲ್ಲ. ಒಂದ್ ದಿವಸ ನಮ್ಮನ್ನು ಬಿಡ್ತಾರೆ, ಒಂದ್ ದಿವಸ ಬಿಡ್ಬೇಡ್ರಿ ಅಂತಾರೆ. ಒಂದ್ ದಿವಸ ಬಿಡ್ತಾರೆ, ಒಂದ್ ದಿವಸ ಬಿಡ್ಬೇಡ್ರಿ ಅಂತ. ನನ್ನೆಲ್ಲ ಆಸೆಗೆ ಬಿಡ್ಲೇ ಇಲ್ಲ. ಹಿಂಗ್ ಮಾಡಿ ಯಾರು ಹೋಗ್ಬಾರ್ದು. ನಾವು ಸ್ಟೇಷನ್ ಸೇರ್ತೀವಿ ನಿಮ್ಮನ್ನು ಅಂತಾರೆ. ಊರ್ ಜನ ಯಾರನ್ನ ಬಂದ್ರೆ ನಾವು ಬಿಡಲ್ಲ, ಸ್ಟೇಷನ್ಗೆ ನಿಮ್ಮನ್ನು ಹಾಕ್ತಿವಿ. ಹೋಗ್ ಕುಡ್ದು ಅವ್ರ ದೇವಸ್ಥಾನಕ್ಕೆ ಅಂತ. ನನ್ನೇನ್ ಹೋಗ್ ಕುಡ್ದು ಅನ್ನೋಕೆ ಅವ್ರಿಗೆ ಧೈರ್ಯ ಇಲ್ಲ. ನಾನು 70-80 ವರ್ಷದಿಂದ ಇದ್ದೋಳು. ನೆನ್ನಿಗ್ ಮನೆಗ್ ಬಂದೋಳು. ಇಷ್ಟು ದೌಲತ್ತು ಮಾಡ್ತಾವ್ರೆ. ಸರಿನಾ? ಅವತ್ತಿನ ಪೂಜೆ ಮಾಡ್ಕೊಂಡ್ ಬಂದಿದ್ದೀವಿ. ಊರಿನ ಜನ ಬರ್ತಾ ಇದ್ರು. ಆಮೇಲೆ ಈಗ ಬರ್ತಾರೆ ಸರ್. ಇವಾಗ ಇವ್ರು ಬೆದರಿಕೆ ಹಾಕ್ತಾರೆ. ಯಾರು ಇಲ್ಲ ಸರ್, ಊರವ್ರು ಒಬ್ರು ಹಂಗೆ ಏನಿಲ್ಲ. ಇವ್ರ ಒಂದು ಮನೆಯವ್ರೆ ಹೆಂಗ್ ಬೆದರಿಕೆ ಹಾಕೋದು. ಈ ಅಮ್ಮ ದೇವಸ್ಥಾನ ಅನ್ನೋದು ಭಯ ಬೇಡವ? ಅಲ್ಲ, ದೇವ್ರು ಅನ್ನೋದು ಭಯ ಬೇಡವ? ಮನ್ಸನ್ಗೆ ಚಿದ್ರನ್ನು ದೇವ್ರಿಗಾದ್ರು ಅಂಜಬೇಡ. ಇದೇ ಊರಲ್ಲೇ ಹುಟ್ಟಿರೋದು. 50 ವರ್ಷ ಆಯ್ತು ನಂಗೆ. ಇವಾಗ 52 ವರ್ಷ. ಅಪ್ಪ ಅಮ್ಮ ಎಲ್ಲ ಇದ್ದು ಇದೇ ಊರಾಗೆ ಇದ್ದು ಜಾಗ ಇದು ತಲತಲಾಂತರದಿಂದ ಬಂದಿರೋ ದೇವಸ್ಥಾನ. ಇದು ಯಾರ ಸೊತ್ತು ಅಲ್ಲ ಸ್ವಾಮಿ. ಇದು ಇಲ್ಲೇ ಮೂಲವಾಗಿ ನೆಲೆಸಿರೋ ದೇವ್ರು. ಇದು ಈ ದೇವ್ರನ್ನೇ ಬಿಟ್ಟು ಮುಂದಕ್ಕೆ ಹೋಗಿ ಅಲ್ಲೋಗಿ ಇಲ್ಲೋಗಿ ಅನ್ನೋದೆಲ್ಲ ತಪ್ಪು. ಅದು ಒಂದು ದೇವ್ರನ್ನ ಬದಲಾಯಿಸೋ ಅಧಿಕಾರ ನಮಗೂ ಇಲ್ಲ, ನಿಮಗೂ ಇಲ್ಲ, ಯಾರಿಗೂ ಇಲ್ಲ. ದಯವಿಟ್ಟು ಈ ಊರಿಗೆ ರಕ್ಷಣೆ ಆಗಿರೋ ಈ ದೇವ್ರಿಗೆ ಈ ಮೂಲ ಸ್ಥಳವಾಗಿ ದೇವಸ್ಥಾನದಾಗಿ ಇಲ್ಲೇ ನೆಲೆಸಿ ನಮಗೆ ಪೂಜೆ ಮಾಡೋಕ್ಕೆ ಊರಿನ ಜನಗಳಿಗೆ ಆಗಲಿ ಬೇರೆ ಬರೋವಂಥ ಭಕ್ತರುಗಳಿಗೆ ಆಗಲಿ ಅವಕಾಶ ಮಾಡ್ಕೊಡ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಸರ್ ಹೇಳಿ ಸರ್, ಈ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಬಸ್ಸಿನ ಸೌಕರ್ಯ ಹೇಗಿದೆ? ಯಾವ ರೀತಿಯಲ್ಲಿ ಬರಬೇಕು? ಎಲ್ಲಿದೆ ಈ ದೇವಸ್ಥಾನ? ಈ ದೇವಸ್ಥಾನದ ವಿಳಾಸ ಶ್ರೀ ಸಿದ್ದಮುನೇಶ್ವರ ದೇವಾಲಯ, ಪಾಕೇಗೌಡರ ಪಾಳ್ಯ, ಸಿಲುವೆಪುರ ಅಂಚೆ, ಕಸಗಟ್ಟಪುರ ಗ್ರಾಮ ಪಂಚಾಯಿತಿ ಬಗೆಹರಿಸಿಕೊಳ್ಳಬಹುದು. ಅದಕ್ಕೆ ಭಗವಂತ ನಿಮಗೆ ಪೂರ್ತಿ ಅನುಗ್ರಹ ಮಾಡುತ್ತಾನನ್ನೋ ನಂಬಿಕೆಯಿಂದ ತುಂಬಾ ಭಕ್ತಾದಿಗಳು ಬಂದು ಅವರ ಕೋರಿಕೆಗಳನ್ನ ಕೋರಿಕೊಂಡು ಇಂದಿನವರೆಗೂ ಅವರ ಕೋರಿಕೆಗಳೆಲ್ಲ ತೀರಿ ಇಂದಿಗೂ ಹುಡುಕಿಕೊಂಡು ಬಹಳ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಂದ ಕೂಡ ಬರ್ತಾ ಇದ್ದಾರೆ ನಮ್ಮ ದೇವಸ್ಥಾನಕ್ಕೆ. ನಾವು ಭಗವಂತನಲ್ಲಿ ಒಂದೇ ಪ್ರಾರ್ಥನೆ, ಬರುವ ಭಕ್ತಾದಿಗಳು ಏನು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ, ಭಗವಂತ ಅವರ ಕಷ್ಟಗಳನ್ನು ತೀರಿಸಿ ನೀನು ಅವರ ಕಡೆಯಿಂದ ಸೇವೆ ಮಾಡಿಸಿಕೋ ಅನ್ನೋ ಭಾವನೆನೇ ನಮ್ಮಲ್ಲಿ ಸ್ವಾಮಿ. ಯಾವ ಟೈಮಲ್ಲಿ ಮತ್ತೆ ಯಾವ ವಾರ ಬರಬಹುದು ಅಂತ, ಯಾವ ದಿನ ಬರಬಹುದು? ಇದಕ್ಕೆ ನಾವು ಸಮಯ ಟೈಮು ಏನು ಇಕ್ಕಿಲ್ಲ ಸ್ವಾಮಿ. ಯಾವ ಭಕ್ತರಿಗೆ ಬರ್ತಾರೆ ಪಾಪ ಅವರಿಗೆ ಸಮಯ ನಿಗದಿ ಮಾಡಿದ್ರೆ ತೊಂದರೆ ಆಗುತ್ತೆ. ಅವರಿಗೆ ಯಾವ ಕಾಲದಲ್ಲಿ ಬಂದ್ರು ದೇವಸ್ಥಾನ ತೆಗ್ದಿರುತ್ತೆ. ಅವ್ರು ಬಂದು ಪೂಜೆ ಮಾಡಿಸ್ಕೊಂಡು ಅವ್ರು ಏನ್ ಬೇಕೋ ಮಾಡಿಸ್ಕೊಂಡು ಹೋಗ್ಬೋದು ಅಂತ ನಮ್ ಕೋರಿಕೆ ಸ್ವಾಮಿ. ದಯವಿಟ್ಟು ಭಕ್ತಾದಿಗಳು ನಿಶ್ಚಿಂತೆಯಿಂದ ಯಾವುದೇ ತೊಂದರೆಗಳಿಂದ ಬರುವುದಕ್ಕೆ ಅನುವು ಆಗ್ಬೇಕು. ಈಗ ಸ್ವಲ್ಪ ತೊಂದರೆ ಆಗುತ್ತಿದೆ. ಆ ತೊಂದರೆ ಎಲ್ಲ ಕಾನೂನು ರೀತಿಯಲ್ಲಿ ಬಗೆಹರಿದು ಭಕ್ತಾದಿಗಳು ಬಂದು ಹೋಗೋದಿಕ್ಕೆ ನೆಮ್ಮದಿ ಆಗ್ಬೇಕು ಅನ್ನೋದು ನಮ್ಮ ಕೋರಿಕೆ.